ಮನೇಲಿ ಎಲ್ರು ಗೌರಿ ಈ ವಯಸ್ಸಲ್ಲಿ ಪ್ರೆಗ್ನೆಂಟ್ ಆಗಿರೋದನ್ನ ಅರ್ಗಿಸ್ಕೊಳ್ಳೋಕಾಗದೆ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ. ಅದೇ ಟೈಮಿಗೆ ಕರೆಕ್ಟ್ ಆಗಿ ಮಕ್ಕಳು ಮನೆಗೆ ಬರ್ತಾರೆ. ಅಮ್ಮ, ನಾವು ಸ್ಕೂಲಿಂದ ಬಂದ್ವಿ. ಅಮ್ಮ, ನಾವು ಪಕ್ಕದ ಮನೆಗೆ ಆಟ ಆಡಕ್ ಹೋಗ್ತೀವಿ. ಮೊಮ್ಮಕ್ಕಳ, ಇನ್ಮೇಲೆ ನೀವೆಲ್ಲಿಗೂ ಆಟ ಆಡಕ್ಕೆ ಹೋಗೋದೇ ಬೇಡ. ನಮ್ಮನೆಗೆ ಪಾಪು ಬರುತ್ತೆ ಕಣ್ರು. ಹಾ, ಹೌದಾ ಅಮ್ಮ? ಮನೆಗೆ ಪಾಪು ಬರುತ್ತಾ? ನಿನ್ ಹೊಟ್ಟೆ ಒಳಗೆ ಪಾಪು ಇದೆಯಾ ಅಮ್ಮ? ಅಪ್ಪ, ಏನಪ್ಪ ನೀವು ಮಕ್ಕಳ ಹತ್ರ ಹೀಗೆ? ಮಕ್ಕಳ, ನೀವು ಹೋಗಿ ಆಡ್ಕೊಳ್ಳಿ. ಏನ್ ಮಾವ ನೀವು ನೀವೇ ಈಗ ಆಡ್ಕೊಳ್ರೆ ಇನ್ನು ಅಕ್ಕಪಕ್ಕ ಮನೆಯವರೆಲ್ಲ ಎಷ್ಟು ಆಡ್ಕೋಬೇಡ ಹೇಳಿ. ಹಾಗಲ್ಲಮ್ಮ ಪ್ರಗತಿ, ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ. ಅಪ್ಪ ಸುಮ್ಮನಿರಪ್ಪ, ನೀನು ಮೊದಲೇ ಅವಳು ಟೆನ್ಷನಲ್ಲಿದ್ದಾಳೆ, ನೀವು ಬೇರೆ ಅದ್ರಲ್ಲಿ ತಮಾಷೆ ಮಾಡ್ತಿದ್ದೀರಾ. ಅದೆಲ್ಲ ಕಣ ಮಗನೆ, ನಿಮ್ಮ ಮಾವ ಒಳ್ಳೆ ವರ್ಕೌಟ್ ಮಾಡಿದ್ದಾರೆ, ಅದಕ್ಕೆ ನಿಮಗೆ ಸಿಹಿ ಸುದ್ದಿ ಬಂದಿರೋದು. ನೋಡಿ ಮಾವ. ಸರಿ ಸರಿ ಹೋಗ್ಲಿ ಬಿಡೆ, ಅವ್ರೇನೋ ತಮಾಷೆ ಮಾಡ್ತಾರೆ ಅಂತ ನೀನು ಸಿಟ್ಟು ಮಾಡ್ಕೋಬೇಡ. ಅದೆಲ್ಲ ಬಿಡು. ಅತ್ತೆ ಮಾವಂಗೆ ಕಾಲ್ ಮಾಡಿದ್ಯಾ? ಯಾವಾಗ ಬರ್ತಾರಂತೆ? ಪ್ರಗತಿಗೆ ಎಷ್ಟೇ ಕಷ್ಟ ಆದ್ರೂ ಅಪ್ಪ ಅಮ್ಮನ ಸ್ಥಿತಿ ಸತ್ಯ ಅನ್ನೋದನ್ನ ಒಪ್ಕೊಳ್ಳೇಬೇಕಾಗಿರುತ್ತೆ. ಹಾಗಾಗಿ ಗಂಡ ಹೇಳ್ದಂಗೆ ತವರಿಗೆ ಫೋನ್ ಮಾಡಿ ಊರಿಂದ ಬರೋಕ್ ಹೇಳ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಪಕ್ಕದ ಮನೆ ಗೀತಾ ಆಂಟಿ ಪ್ರಗತಿ ಮನೆಗೆ ಬಂದಿರ್ತಾರೆ. ಪ್ರಗತಿ, ಏನೇ ತುಂಬಾ ದಿನ ಆಯ್ತು, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅದು ಏನಿಲ್ಲ ಆಂಟಿ, ಹೀಗೆ ಕೆಲಸ, ಅದಕ್ಕೆ ಹೊರಗೆ ಬಂದಿಲ್ಲ. ಅದು ಹೌದು ಹೇಳು, ಕೆಲಸ ಏನಾದ್ರೂ ಇದ್ರೆ ಹೊರಗೆ ಬರೋಕೆ ಆಗಲ್ಲ ಕಣೆ. ಬರೀ ಕೆಲಸ ಅದೇ ಆಗೋಗುತ್ತೆ ದಿನಪೂರ್ತಿ. ಅಲ್ಲ ಕಣೆ ಪ್ರಗತಿ, ನಿಮ್ ತವ್ರ ಮನೆದೊಂದು ವಿಷಯ ಬಂತು, ನಿಜಾನೇನೆ? ಹಾ, ಏನಂಟಿ? ಊರಲ್ಲಿ ಗೌರಿ ಪ್ರೆಗ್ನೆಂಟ್ ಆಗಿದ್ದಾಳಂತೆ, ಹೌದೇನೆ? ನನ್ನ ಅದಕ್ಕೆ ಕಾಲ್ ಮಾಡ್ದಾಗ ಹೇಳಿದ್ರು ಕಣೆ. ಅಯ್ಯೋ ದೇವ್ರಿ, ಏನ್ ಹೇಳಿ ನಾನು ಇವಾಗ? ಅಯ್ಯಯ್ಯೋ, ನಮ್ಮ ಮಾವ ಮಾಡಿದ ವರ್ಕೌಟ್ಗೆ ಏನು ಹೇಳಿ ಅಂತಾನೆ ಗೊತ್ತಾಗ್ತಿಲ್ಲ. ಇವ್ರಿಗೆ ಗೊತ್ತಾದ್ರೆ ಮುಗೀತು, ಇನ್ನು ಇಡೀ ಊರವರಿಗೆ ಗೊತ್ತಾದಂಗೆ. ಏನೇ ಪ್ರಗತಿ, ನಾನು ಅವಾಗಿಂದ ಕೇಳ್ತಾನೆ ಇದ್ದೀನಿ, ನೀವಿಬ್ರು ಗಂಡ ಹೆಂಡತಿ ಸುಮ್ಮನೆ ಇಟ್ಕೊಂಡಿದ್ದೀರಲ್ಲ. ಅಯ್ಯೋ, ಏನು ಹೇಳೋದು ಆಂಟಿ, ಈ ವಯಸ್ಸಲ್ಲಿ ಪ್ರೆಗ್ನೆಂಟ್ ಆದರೆ ಹೇಗೆ ತಾನೇ ಖುಷಿಯಾಗಿ ಹೇಳೋಕ್ಕಾಗುತ್ತೆ ಹೇಳಿ? ಅಯ್ಯೋ, ಪ್ರೆಗ್ನೆಂಟ್ ಆಗೋಕೆ ಭಾರಿ ವಯಸ್ಸಾಗಿದೆಯೇನೋ? ಇನ್ನೂ ವಯಸ್ಸಿದೆ, ಆಗದೆ ಏನೋ ಹಾಗಾದ್ರೆ? ಅಲ್ಲ ಕಣೆ ಪ್ರಗತಿ, ಇವಾಗ ಹೆಂಗೂ ಗೌರಿ ಪ್ರೆಗ್ನೆಂಟ್ ಆಗಿದ್ದಾಳಲ್ವಾ, ಚೆನ್ನಾಗಿ ಹಾಲಿರುತ್ತೆ ಕಣೆ. ಗೌರಿನ ಇಲ್ಲೇ ಕರ್ಕೊಂಡ್ಬನ್ನಿ, ನಿಮಗೂ ಹಾಲಾಗುತ್ತೆ. ದುಡ್ಡು ಕೊಡೋಕೆ ತಪ್ಪುತ್ತಾ? ದುಡ್ಡು ಕೊಟ್ಟು ತಗೋಬೇಕು. ಹಾಗೆ ನಿಮ್ಮ ಅಪ್ಪ ಅಮ್ಮನೂ ನಿಮ್ಮ ಜೊತೆನೇ ಬಿಟ್ಕೊಂಡಂಗಾಗುತ್ತೆ ಕಣೆ. ಅಯ್ಯೋ ಆಂಟಿ, ಏನು ಹೀಗೆಲ್ಲ ಮಾತಾಡ್ತಿದ್ದೀರಾ? ನಮ್ಗೇನು ಅಷ್ಟೆಲ್ಲ ದುಡ್ಡಿಗೆ ಬರ ಬಂದಿಲ್ಲ ಆಯ್ತಾ? ಅಯ್ಯಯ್ಯೋ, ಇರೋ ವಿಷಯ ಹೇಳಿದ್ನಪ್ಪ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ. ಅದೇನೋ ನೀವಿಬ್ರು ವಿಚಿತ್ರವಾಗಿ ಆಡ್ತಿರೋ ಏನೋ? ಗಂಡ ಹೆಂಡತಿ ಇಬ್ರು ವಿಚಿತ್ರವಾಗಿ ಆಡೋದನ್ನ ನೋಡಿ ಗೀತಾ ಅಲ್ಲಿಂದ ಹೊರಟೋಗ್ತಾಳೆ. ಏನ್ರಿ ಹೆಂಗ್ಸ್ ಹೀಗೆಲ್ಲ ಮಾತಾಡುತ್ತೆ? ಸ್ವಲ್ಪನೂ ಏನು ಅನ್ಸಲ್ವಾ? ಅವರೊಬ್ರು ಏನೋ ಮಾತಾಡ್ತಾರೆ, ಅದನ್ನ ಬಿಡು. ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಕೇಳು, ಬರ್ತೀನಿ ಅಂದಿದ್ರಲ್ಲ. ರಘು ಮತ್ತು ಪ್ರಗತಿ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ದಂಗೆ ಅಪ್ಪ ಅಮ್ಮ ಇಬ್ರು ಪ್ರಗತಿ ಮನೆಗೆ ಬರ್ತಾರೆ. ಅಮ್ಮ, ಅಯ್ಯಯ್ಯೋ, ಏನ್ರಿ ಇಷ್ಟು ದಿನ ಆದ್ರೂ ಹೊಟ್ಟೆನೇ ಕಾಣಿಸ್ತಾ ಇಲ್ಲ ಅಮ್ಮಂಗೆ? ಹೌದು ಕಣೆ, ನಂಗೂ ಹಾಗೆ ಅನ್ನಿಸ್ತಾ ಇದೆ. ಸರಿ ಇರು, ಮೊದಲು ಮಾತಾಡ್ಸೋಣ ಅವ್ರನ್ನ. ಅಮ್ಮ, ಅಪ್ಪ, ಪ್ರಯಾಣ ಎಲ್ಲ ಹೇಗಿತ್ತು? ಅಮ್ಮ, ನಿನ್ಗೇನು ತೊಂದರೆ ಆಗಿಲ್ಲ ತಾನೇ? ಇಲ್ಲಮ್ಮ, ಏನು ತೊಂದರೆ ಆಗಿಲ್ಲ, ಆರಾಮಾಗಿ ಬಂದ್ವಿ. ಅಲ್ಲ ಅತ್ತೆ, ಈ ವಯಸ್ಸಲ್ಲಿ ಪ್ರೆಗ್ನೆಂಟ್ ಎಲ್ಲ ಬೇಕಿತ್ತು ಅತ್ತೆ? ಅಯ್ಯೋ ಅಳಿಯಂದ್ರೆ, ಪ್ರೆಗ್ನೆಂಟ್ ಆಗಲಿ ಅಂತಾನೆ 2 ವರ್ಷದಿಂದ ಟ್ರೈ ಮಾಡ್ತಿದ್ದೀವಿ. ಏನೋ ದೇವ್ರ ದಯೆ, ಈ ವರ್ಷನಾದ್ರೂ ಪ್ರೆಗ್ನೆಂಟ್ ಆಗಿದ್ದಕ್ಕೆ ನನಗಂತೂ ತುಂಬಾ ಖುಷಿ ಇದೆ ಅಳಿಯಂದ್ರೆ. ಹೌದಪ್ಪ, 2 ವರ್ಷದಿಂದ ಡಾಕ್ಟರ್ ಕರೆಸಿ ಟ್ರೈ ಮಾಡ್ತಿದ್ವಿ, ಇಂಜೆಕ್ಷನ್ ಎಲ್ಲ ಕೊಡ್ಸಿದ್ವಿ, ಆದರೂ ಪ್ರೆಗ್ನೆಂಟ್ ಆಗಿರಲಿಲ್ಲ. ಅಲ್ಲಮ್ಮ, ಈ ವಯಸ್ಸಲ್ಲಿ ಅದು ಬೇರೆ ಎಲ್ಲ ನೋಡಿ ನಗ್ತಾರಮ್ಮ ನಿನ್ನ. ಅದಲ್ದೇನೆ ನಿಂಗೆ ಈ ವಯಸ್ಸಲ್ಲಿ ಆಗುತ್ತಾ ಅಮ್ಮ? ಕಷ್ಟ ಆಗಲ್ವಾ? ಹೌದಮ್ಮ, ನನಗೆ ಕಷ್ಟನೇ ಆಗುತ್ತೆ. ಅದು ಇವಾಗ ಅಷ್ಟು ಹೊಟ್ಟೆ ಇಲ್ವಲ್ಲ, ಹಾಗಾಗಿ ತೊಂದರೆ ಇಲ್ಲ, ನೋಡ್ಕೊಳ್ಬೋದು. ಆಮೇಲೆ ಹೊಟ್ಟೆ ಎಲ್ಲ ಇನ್ನೊಂದು 2-3 ತಿಂಗಳಾದ್ಮೇಲೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ನಿನಗೆ ಹೇಳಿದ್ದು ನೋಡ್ಕೊ ಅಂತ. ಪ್ರಗತಿ ಅಪ್ಪ ಅಮ್ಮನ ಹತ್ರ ಡೈರೆಕ್ಟ್ ಆಗಿ ಕೇಳೋಕ್ಕಾಗದೆ ಸುತ್ತಿ ಬಳಸಿ ಮಾತಾಡ್ತಾ ಇರ್ತಾಳೆ. ಆದರೂ ಅಮ್ಮ, ನೀನು ಸ್ವಲ್ಪ ಹುಷಾರಾಗಿರ್ಬೇಕಿತ್ತಲ್ವಾ ಅಮ್ಮ? ಈ ವಯಸ್ಸಲ್ಲಿ ನಿನಗಿದೆಲ್ಲ ಆಗುತ್ತಾ? ಅದಕ್ಕೆ ಹೇಳ್ತಾ ಇರೋದು. ಹೌದಮ್ಮ ಪ್ರಗತಿ, ನಾನು ಹೇಳ್ದೆ ನಿನ್ನಮ್ಮಂಗೆ, ನಿನ್ನಮ್ಮನೇ ಕೇಳಲಿಲ್ಲ. ಅಯ್ಯಯ್ಯೋ, ಇದೇನೇ ಪ್ರಗತಿ, ಈ ವಿಷಯದಲ್ಲಿ ನಿಮ್ಮಮ್ಮನೇ ಫೋರ್ಸ್ ಮಾಡಿದ್ರು ಅಂತಿದ್ದಾರೆ ಮಾವ. ಹೌದಮ್ಮ ಪ್ರಗತಿ, ಡಾಕ್ಟ್ರೂ ಅವಳೇ ಕರೆಸಿದ್ದು. ಎಷ್ಟು ವರ್ಷ ಆಯಿತು ಟ್ರೈ ಮಾಡ್ತಾ, ಈ ವರ್ಷನಾದರೂ ಪ್ರೆಗ್ನೆಂಟ್ ಆಗಲಿ ಅಂತ. ನನಗೂ ನೋಡ್ಕೊಳಕ್ಕಾಗಲ್ಲ, ಆದರೂ ಪರವಾಗಿಲ್ಲ, ಮಗಳಾದರೂ ತಗೊಂಡೋಗ್ತಾಳೆ ಹಾಲು ಅಂತ ಸುಮ್ಮನಾದೆ ನಾನು. ಮತ್ತು ಅವಳ ಮಾತಿಗೆ ಹ್ಞೂ ಅಂದೆ. ಅಯ್ಯೋ, ಇದೇನು ಪ್ರಗತಿ, ಇವರು ಹಾಲು ಬಗ್ಗೆನೇ ಮಾತಾಡ್ತಿದ್ದಾರೆ. ಅಯ್ಯೋ, ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಅಮ್ಮ, ನಂಗೆ ಸುತ್ತಿ ಬಳಸಿ ಎಲ್ಲ ಕೇಳಿ ಕೇಳಿ ಸಾಕಾಯ್ತು. ಡೈರೆಕ್ಟಾಗಿ ಕೇಳ್ತಿದ್ದೀನಿ, ಹೇಳು, ಈ ವಯಸ್ಸಲ್ಲಿ ಯಾಕಮ್ಮ ಪ್ರೆಗ್ನೆಂಟ್ ಆಗಿದ್ಯಾ ನೀನು? ಸ್ವಲ್ಪ ಯೋಚನೆ ಮಾಡ್ಬೇಕಲ್ವೇನಮ್ಮ?
ಅಯ್ಯೋ ದೇವ್ರೆ, ನಾನು ಪ್ರೆಗ್ನೆಂಟಾ? ಏನೇ ಹೇಳ್ತಿದ್ಯಾ ನೀನು? ತಲೆಗಿಲೆ ಕೆಟ್ಟಿದ್ಯಾನೆ ನಿನಗೆ? ಹಾ, ಮತ್ತೆ ಅಪ್ಪ ಗೌರಿ ಪ್ರೆಗ್ನೆಂಟ್ ಅಂದ್ರು. ಹೌದಮ್ಮ ಪ್ರಗತಿ, ಗೌರಿ ಪ್ರೆಗ್ನೆಂಟೇ. ಆದರೆ ನಿನ್ನಮ್ಮ ಪ್ರೆಗ್ನೆಂಟ್ ಅಂತ ನಾನು ಯಾವಾಗ ಹೇಳಿದೆ? ಅಂದರೆ ಅತ್ತೆ, ಮಾವ ಹೇಳಿದ ಗೌರಿ. ಅಯ್ಯೋ ಅಳಿಯಂದ್ರೆ, ಈ ನಿಮ್ಮ ಹೆಂಡತಿ ಹೇಳಿದ ಮಾತು ಕೇಳ್ಕೊಂಡು ನೀವು ಹೀಗೆ ಕೇಳ್ತಿದ್ದೀರಲ್ಲ, ಅದು ನಾನು ಈ ವಯಸ್ಸಲ್ಲಿ ಪ್ರೆಗ್ನೆಂಟ್. ಅಯ್ಯೋ ದೇವ್ರೇ ರಾಮ, ನೀವು ಹೇಗೆ ಹೀಗೆ ತಿಳ್ಕೊಳಕ್ ಸಾಧ್ಯ ಅಳಿಯಂದ್ರೆ? ಅಂದರೆ ಅತ್ತೆ, ನೀವು ಪ್ರೆಗ್ನೆಂಟ್ ಅಲ್ಲ. ಹಾಗಾದರೆ ಪ್ರೆಗ್ನೆಂಟ್ ಆಗಿರೋ ಗೌರಿ ಯಾರು? ಅಯ್ಯೋ ಅಳಿಯಂದ್ರೆ, ಮಗಳು ಮದುವೆ ಆಗಿ ಸ್ವಲ್ಪ ಟೈಮಿಗೆ ಒಂದು ಹಸು ತಂದ್ವಿ ಅಂತ ಹೇಳಿಲ್ವಾ ನಾನು? ಅವಳೇ ಗೌರಿ ಅಂತ ಅವಳ ಹೆಸರು. ನಾವು ಅವಳು ನಮ್ಮ ಮನೆ ಮಗಳ ಥರನೇ ನೋಡ್ಕೊಂಡಿವಿ ಅಷ್ಟು ಚೆನ್ನಾಗಿ. 2 ವರ್ಷದಿಂದ ಡಾಕ್ಟರ್ ಕರೆಸ್ತಿದ್ವಿ. ಅವಳು ಪ್ರೆಗ್ನೆಂಟ್ ಆಗಿರಲಿಲ್ಲ. ಈ ಸರಿ ಪ್ರೆಗ್ನೆಂಟ್ ಆದ್ಲು. ಅದನ್ನ ಹೇಳೋಣ ಅಂತ ಇವಳಿಗೆ ಕಾಲ್ ಮಾಡಿ ಹೇಳಿದ್ದಾರೆ ಅವರು. ಇವಳು ನಾನೇ ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ಕೊಂಡು ಊರು ತುಂಬ ಹೇಳಿದಾಳೆ. ಅಯ್ಯೋ ಅಪ್ಪ ಈ ಗೌರಿ ಬಗ್ಗೆ ಹೇಳಿದ್ದ? ನಾನು ಏನೋ ಅನ್ಕೊಂಡೆ ಅಮ್ಮ. ಹೌದೌದತ್ತೆ, ಅವಳು ಅನ್ಕೊಳ್ಳೋದಲ್ದೆ ನಮಗೂ ಅನ್ಕೊಳ್ಳೋ ಹಾಗೆ ಮಾಡಿಬಿಟ್ಲು ನೋಡಿ. ಹೌದು ಅಳಿಯಂದ್ರೆ, ಹುಚ್ಚು ಹುಡುಗಿ. ಅಲ್ಲ ಕಣೆ, ಈ ವಯಸ್ಸಲ್ಲಿ ನಾನು ಪ್ರೆಗ್ನೆಂಟ್ ಆಗ್ಲೇನೆ? ಅಲ್ಲ, ನಿನ್ನೊಬ್ಳನ್ನ ಹೆತ್ತೆ ನಂಗೆ ಸಾಕಾಗಿದೆ. ಈ ವಯಸ್ಸಲ್ಲಿ ಪ್ರೆಗ್ನೆಂಟ್ ಆದ್ರೆ ಮುಗೀತು ನನ್ನ ಕತೆ. ಅಷ್ಟು ಗೊತ್ತಾಗಲ್ವೇನೆ ನಿಂಗೆ? ಅಮ್ಮ ಸುಮ್ಮನೆ ಇರಮ್ಮ. ಅಪ್ಪ ಗೌರಿ ಪ್ರೆಗ್ನೆಂಟ್ ಅಂತ ಹೇಳಿದ್ರಲ್ಲ, ನಂಗೆ ನೀನೇ ಪ್ರೆಗ್ನೆಂಟ್ ಅನ್ಕೊಂಡ್ಬಿಟ್ಟೆ. ಹಸು ನೆನಪೇ ಆಗಿಲ್ಲ. ಅದು ಬೇರೆ ನಾನು ಏನು ಕೇಳಿದ್ರು ನೀನು ಪ್ರೆಗ್ನೆಂಟ್ ಆದವ್ರ ಥರನೇ ಮಾತಾಡ್ದೆಯಲ್ಲ, ಅದಕ್ಕೆ ಡೌಟ್ ಹೊಡಿತು ಸ್ವಲ್ಪ. ನೋಡಿದ್ರಲ್ಲ ವೀಕ್ಷಕರೇ, ಅಂತೂ ಗೌರಿ ಪ್ರೆಗ್ನೆಂಟ್ ಆಗಿರೋದು ನಿಜ. ಆದರೆ ಪ್ರಗತಿ ಅಮ್ಮ ಅಲ್ಲ ಅಷ್ಟೇ. ಸರಿ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.